ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ರವಾ ಉಪ್ಮಾ ಅಥವಾ ರವಾ ಉಪ್ಪಿಟ್ಟು. ಫಸ್ಟು 1 ಕಪ್ ರವಾನ ತಗೊಳ್ಳಿ ಅಥವಾ ಸೂಜಿನ ತಗೊಳ್ಳಿ. ಸೊ ಯಾವ ಕಪ್ಪಿಂದ ನೀವು ರವಾ ತೊಗೊಂಡಿರ್ತೀರಾ ಅಥವಾ ಸೂಜಿ ತೊಗೊಂಡಿರ್ತೀರಾ ಅದೇ ಕಪ್ಪಿಂದ 3 ಕಪ್ಪು ನೀರನ್ನು ತೊಗೋಬೇಕು. ಸೊ ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ, 1:3. ಸೊ ರವಾನು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರಾಗಿ ಬರಬೇಕು. ಅದ್ರ ಜೊತೆ ನೀವು ಸೈಡಲ್ಲಿ 3 ಕಪ್ ನೀರನ್ನು ಬಿಸಿ ಮಾಡ್ಕೊಳ್ತಿಟ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಇದು ತುಂಬ ಈಸಿ ರೆಸಿಪಿ ಆ್ಯಂಡ್ ಪ್ಲೇನ್ ರವಾ ಉಪ್ಮಾ ಮಾಡ್ತಾಯಿದ್ದೀನಿ. ಸೊ ವೆಜಿಟೇಬಲ್ ಉಪ್ಮಾ ಬೇಕಾದರೆ ನಾವು ವೆಜಿಟೇಬಲ್ ಆ್ಯಡ್ ಮಾಡ್ಕೋಬೋದು. ನಾನು ನೆಕ್ಸ್ಟು ವೆಜಿಟೇಬಲ್ ಉಪ್ಮಾ ಮಾಡಿ ವಿಡಿಯೋ ಹಾಕಿರ್ತೀನಿ, ಏನೇನು ವೆಜಿಟೇಬಲ್ ಹಾಕ್ಬೋದು, ಅದು ಹೇಗಿರುತ್ತೆ. ಇದು ತುಂಬ ಸಿಂಪಲ್ವಾಗಿ ಉಪ್ಮಾ. ನಿಮಗೆ ಫಾಸ್ಟಾಗಿ ಎಲ್ಲಾದರೂ ಹೋಗಬೇಕು ಅಥವಾ ಮಾರ್ನಿಂಗ್ ಟೈಮ್ ಇಲ್ಲ ಅಂದರೆ ಇದು 1 10 ಮಿನಿಟ್ಸಲ್ಲಿ ಬೇಗ ಮಾಡ್ಕೋಬೋದು. ಸೊ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ಳಿ. 2 ಚಿಕ್ಕ ಸ್ಪೂನು ಆಯಿಲು, 2 ಅಥವಾ 3. ಉದ್ದಿನಬೇಳೆ 1 ಚಿಕ್ಕ ಸ್ಪೂನ್ 2. ಮಸ್ಟರ್ಡು ಸಾಸಿವೆ 1 ಚಿಕ್ಕ ಸ್ಪೂನು. ಸೊ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಕರಿಬೇವು ಸೊಪ್ಪು, ಕರಿ ಲೀವ್ಸು ನಿಮ್ಗೆ ಎಷ್ಟು ಬೇಕಷ್ಟು, ಆಮೇಲೆ ಜೀರಿಗೆ, ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ನಾನು ಯಾಕೆ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆ ಸಿಡಿತಾ ಇದೆ, ಅದಕ್ಕೆ ಅದನ್ನು ಕ್ಲೋಸ್ ಮಾಡಿದ್ದೀನಿ. ಇಲ್ಲಾಂದರೆ ಸಿಡಿದ್ಬಿಟ್ಟು ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಲಿಡ್ಡನ್ನೇ ಮುಚ್ಚಿ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಈರುಳ್ಳಿ ಹಾಕಿ, 1 ಈರುಳ್ಳಿ ನಿಮ್ಗೆ ಎಷ್ಟು ಈರುಳ್ಳಿ ಬೇಕಷ್ಟು ಹಾಕ್ಬೋದು. ನಾನು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಯಾವ ಥರ ಬೇಕಾದರೆ ನೀವು ಕಟ್ ಮಾಡ್ಕೋಬೋದು, ಉದ್ದಾಗಿ ಅಥವಾ ಸ್ಕ್ವೇರಾಗಿ, ಚಿಕ್ಕದಾಗಿಯೂ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಸ್ಕ್ವೇರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ಪಿಂಕಾಗಿ ಆಗಬೇಕು ಚೆನ್ನಾಗಿ. ಸೊ ಅವರೆಕಾಯಿ ಉಪ್ಪಿಟ್ಟು ಮಾಡ್ಕೋಬೋದು, ಟೊಮ್ಯಾಟೊ ಉಪ್ಮಾನು ಮಾಡ್ಕೋಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡಿ ಹಾಕ್ತೀನಿ. ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ನಿಮಗೇನಾದರೂ ಬೇರೆ ರೆಸಿಪೀಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಸೊ ಇದು ಕನ್ನಡ ಚಾನಲ್, ಯಾರಿಗೆ ಕನ್ನಡದಲ್ಲೇ ಬೇಕೋ ಅವ್ರು ಈ ಚಾನಲನ್ನು ನೋಡ್ಕೋಬೋದು. ಹಿಂದಿದಲ್ಲಿಯೂ ಇದೆ, ಇಂಗ್ಲೀಷ್ದಲ್ಲಿಯೂ ಇದೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಮಯೂಸ್ ಕಿಚನ್ ಅಂತ ಬರುತ್ತೆ. ಸೊ ಪ್ಲೀಸ್ ನನ್ನ ವಿಡಿಯೋಸ್ಗಳನ್ನು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ನೆಕ್ಸ್ಟ್ ಲೆವೆಲನ್ನು ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸ್ಟೀಲ್ ಕಡಾಯಿನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ಅಷ್ಟೊಂದು ಹೆಲ್ತಿಗೆ ಯೂಸ್ ಆಗಲ್ಲ, ಅದು ಸ್ವಲ್ಪ ಹೆಲ್ತಿಗೆ ಡೇಂಜರು. ಸೊ ಇವಾಗ 3 ಕಪ್ ನಾವು ಇಟ್ಟಿರೋದು ನೀರನ್ನು ಅದರಲ್ಲಿ ಮಿಕ್ಸ್ ಮಾಡಿ. ಸೊ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡಿ. ಸಾಲ್ಟನ್ನು ಹಾಕಿ ಫಸ್ಟು. ನಾನು ಇಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ರಾಕ್ ಸಾಲ್ಟು, ಪಿಂಕ್ ಸಾಲ್ಟು, ಬ್ಲ್ಯಾಕ್ ಸಾಲ್ಟು ಏನನ್ನು ಯೂಸ್ ಮಾಡ್ಕೋಬೋದು. ವೈಟ್ ಸಾಲ್ಟು ಅವಾಯ್ಡ್ ಮಾಡಿ. ಸೊ ಇವಾಗ ಲಿಡ್ಡನ್ನು ಚೆನ್ನಾಗಿ ಫ್ಲೇಮನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ಡನ್ನು ಮುಚ್ಚಿಬಿಡಿ. ಸೊ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ನೀವು ಏನಾದರೂ ರೆಸಿಪಿಗಳನ್ನು ಮಾಡ್ತಾಯಿದ್ರೆ ಕಮೆಂಟಲ್ಲಿ ನನಗೆ ಹೇಳಿ. ಸೊ ನಾನು ಅದನ್ನು ಟ್ರೈ ಮಾಡ್ತೀನಿ. ನೀವು ಇದನ್ನು ಟ್ರೈ ಮಾಡಿ. ಇದು ತುಂಬ ಸೂಪರ್ ಈಸಿ ರೆಸಿಪಿ, ಯಾರು ಬೇಕಾದವರು ಟ್ರೈ ಮಾಡ್ಕೋಬೋದು. ಆಮೇಲೆ ಇದು 1 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಕುದೀತಾ ಇದೆ. ಬೇಕಂದರೆ ಇನ್ನೊಂದು ಸ್ವಲ್ಪ ನಾವು ಲಿಡ್ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಟೈಮ್ ಬಿಡ್ಬೋದು, ಅಥವಾ ಇಲ್ಲಾದರೆ ರವಾನ ಮಿಕ್ಸ್ ಮಾಡ್ಕೋಬೋದು. ಸೊ ರವಾ ಹುರಿದಿಟ್ಟಿದ್ದ ರವಾನ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸಲ ಹಾಕಿಬಿಡಿ, ಇಲ್ಲಾಂದರೆ ಗಂಟಾಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇ ಮೇನು ರವೆ ನೀವು ಚೆನ್ನಾಗಿ ಹುರಿದಿರಬೇಕು. ಸೊ ಉಪ್ಮಾ ಆಗಿಬಿಟ್ರೆ, ಉಪ್ಪಿಟ್ಟಾಗಿದ್ದರೆ ಅದು ಸ್ಟಿಕ್ಕಿ ಆಗಿರಬಾರ್ದು, ಜಿಗಿ ಆಗಿರಬಾರ್ದು, ಅದು ಒಂದು ಥರ ಅರಳಿರಬೇಕು, ಹೂವಿನ ಥರ. ಸೊ ಅದೇ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಕಿಚನ್ನಲ್ಲಿ ಕೆಲವೊಂದು ಟಿಪ್ಸ್ಗಳಿರುತ್ತೆ, ಯಾವ ಥರ ನಾವು ಏನು ಯೂಸ್ ಮಾಡ್ತೀವಿ, ಅದರಿಂದ ಯಾವ ಥರ ಟೇಸ್ಟ್ ಬರುತ್ತೆ ಅದು ನಮ್ಗೆ ಗೊತ್ತಿರಬೇಕು. ಅದು ಗೊತ್ತಿದ್ದರೆ ನಾವು ಏನು ಬೇಕು ಅದನ್ನು ಮಾಡ್ಬೋದು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹರಡಿದೆ, ಸ್ಟಿಕ್ಕಿ ಇಲ್ಲ. ಸೊ ರವೆ ಚೆನ್ನಾಗಿ ಹುರಿದಿದ್ದರಿಂದ ಈಗ ಚೆನ್ನಾಗಿ ಬಂದಿದೆ. ಸೊ ಇನ್ನೊಂದೆರಡು ನಿಮಿಷ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸಕ್ಕೆ ಬಿಡಬೇಕು. ಸಿಮ್ಮಲ್ಲಿ ಇಡಿ ಫ್ಲೇಮನ್ನು, ಅಥವಾ ಲೋ ಫ್ಲೇಮನ್ನು ಇಡಿ. ಇದು ಆಲ್ಮೋಸ್ಟ್ ಆಗಿದೆ ನಮ್ಮದು ಉಪ್ಮಾ ಅನ್ಬೋದು, ಉಪ್ಪಿಟ್ಟು ಅನ್ಬೋದು, ಸೆಮೋಲಿನ ಅನ್ಬೋದು. ಸೊ ಇದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರೆಸಿಪಿ ಇರೋದು. ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟು, ಅದಿದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಟ್ ನಾನು ಇಲ್ಲಿ ಹಾಕಿಲ್ಲ, ಯಾಕಂದರೆ ನಾನು ತರೋದು ಮರ್ತಿಟ್ಟಿದ್ದೆ. ಸೊ ಇದನ್ನು ನಾನು ಮಿಕ್ಸರಲ್ಲಿ ಸರ್ವ್ ಮಾಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಇದ್ರೆ ತುಂಬ ಒಳ್ಳೆಯದು. ಲಿಂಬೆಹಣ್ಣು ಯೂಸ್ ಮಾಡ್ಕೋಬೋದು. ಫಸ್ಟ್ ಉಪ್ಮಾ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣು ಹಿಂಡ್ಕೋಬೋದು. ಫ್ಲೇಮ್ ಸ್ಟಾರ್ಟ್ ಇರುವಾಗ ನೀವು ಲಿಂಬೆಹಣ್ಣನ್ನು ಹಿಂಡ್ಕೋಬೇಡಿ, ಇಲ್ಲಾಂದರೆ ಅದ್ರ ಏನೇನು ಒಳ್ಳೆಯ ಗುಣಗಳು ಇರುತ್ತೆ ಅದೆಲ್ಲ ಹಾಳಾಗಿಬಿಡುತ್ತೆ. ಸೊ ಆಫ್ ಮಾಡಿ ಆಮೇಲೆ ಒಂದೆರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಿಂಬೆಹಣ್ಣನ್ನು ನೀವು ಒಂದು ಹಾಫ್ ತೊಗೊಳ್ಳಿ, ಒಂದು ತೊಗೊಳ್ಳಿ, ನಿಮ್ಗೆ ಯಾವ ಥರ ಟೇಸ್ಟ್ ಬೇಕು ಅದ್ರ ಮೇಲೆ ನಿಂಬೆಹಣ್ಣು ಇಟ್ಕೊಳ್ಳಿ. ನಿಮ್ಗೆ ಬೇಕಾದರೆ ಸ್ವಲ್ಪ ಶುಗರ್ನೂ ಹಾಕೋಬೋದು, ಬಟ್ ನಾನು ಶುಗರ್ ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ. ಸೊ ಆಲ್ಮೋಸ್ಟ್ ನನ್ನ ಉಪ್ಮಾ ರೆಡಿ ಇದೆ. ಸರ್ವ್ ಮಾಡೋಕ್ಕೆ ಬಿಸಿಯಾಗಿ ಸರ್ವ್ ಮಾಡಿ, ಅದ್ರ ಜೊತೆ ಒಂದು ಕಪ್ ಆಫ್ ಟೀ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ರವೆ ಉಪ್ಮೆ ಇವಾಗ ಸವಿಯಲು ರೆಡಿ. ಸೊ ಇವಾಗ ಒಂದು ಚಿಕ್ಕ ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬಿಸಿಯಾಗಿ ತಿನ್ನೋಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಜಿಗಿಯಾಗಿ ಆಗಬಾರ್ದು. ಒಟ್ಟಿನಲ್ಲಿ ಇದು ಅರಳಬೇಕು, ಹಗುರಾಗಿರಬೇಕು, ಡೈಜೆಷನ್ಗೆ ಚೆನ್ನಾಗಿರುತ್ತೆ. ಸೊ ನನ್ನ ಉಪ್ಮಾ ಮಿಕ್ಸರ್ ಜೊತೆ ತಿನ್ನೋಕ್ಕೆ ರೆಡಿ ಇದೆ, ಸವಿಯಲು ರೆಡಿ ಇದೆ. ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.